ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡಿ ಸ್ನೇಹಿತರೆ, ನಮ್ಮೊಂದು ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ SSLC ವಿದ್ಯಾರ್ಥಿಗಳಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಇನ್ಮೇಲೆ SSLC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ, 8ನೇ ವಿದ್ಯಾರ್ಥಿ ಆಗ್ಬಹುದು, 9ನೇ ವಿದ್ಯಾರ್ಥಿ ಆಗ್ಬಹುದು ಮತ್ತು SSLC ವಿದ್ಯಾರ್ಥಿ ಅಂತ ತಿಳ್ಕೊಳ್ಳೇಬೇಕು. ನೋಡಿ, ಅರ್ಧ ಗಿರ್ಧ ವಿಡಿಯೋ ನೋಡಿದ್ರೆ ಯಾವುದೇ ಕಾರಣಕ್ಕೂ ಮಾಹಿತಿ ಅರ್ಥ ಆಗಲ್ಲ. ನೋಡಿ, ಮಧ್ಯದಲ್ಲಿ ಸ್ವಲ್ಪ ಮಾಹಿತಿನ ತಿಳಿಸ್ಕೊಟ್ಟಿರ್ತೇವೆ. ಮುಖ್ಯವಾದಂತ ಮಾಹಿತಿ ಮಧ್ಯದಲ್ಲಿ ಇರತ್ತೆ, ವಿಡಿಯೋದ ಮಧ್ಯದಲ್ಲೇ. ಆದಷ್ಟು ವಿಡಿಯೋ ಎಂಡವರೆಗೂ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನೋಡಿ, ಯಾರ್ಯಾರು ಪೋಷಕರು ನೋಡ್ತಾ ಇದ್ರೆ ವಿಡಿಯೋ ಎಂಡವರೆಗೂ ನೋಡಿ. ನಿಮ್ಮ ಮನೆಯಲ್ಲಿ ಕೂಡ ಮಕ್ಕಳು ಇದ್ದೇ ಇರ್ತಾರೆ. ಏನಾದ್ರೂ ನಿಮ್ಮ 8ನೇ ತರಗತಿ ವಿದ್ಯಾರ್ಥಿ ಆಗಿತ್ತಂದ್ರೆ ಅಥವಾ 9ನೇ ತರಗತಿ ವಿದ್ಯಾರ್ಥಿ ಓದ್ತಾ ಇತ್ತಂದ್ರೆ ಅಥವಾ SSLC ವಿದ್ಯಾರ್ಥಿ ಓದ್ತಾ ಇರ್ತಂದ್ರೆ ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಚಿಕ್ಕ ರಿಕ್ವೆಸ್ಟ್, ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು SSLC ವಿದ್ಯಾರ್ಥಿಗಳಿಗೆ ಏನು ಮಾಹಿತಿ ಬಂದಿದೆ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ಈಗ ನಮ್ಮೊಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಒಂದು ಶಾಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ದಿನನಿತ್ಯವಾಗಿ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗ್ತಾ ಇರ್ತಾರೆ. ಕೆಲವು ಜನ ಅಷ್ಟು ಹೋಗೋದಿಲ್ಲ, ಯಾಕಂದ್ರೆ ಮನೆ ಪರಿಸ್ಥಿತಿ ಇರತ್ತೆ, ಕೆಟ್ಟದಾಗಿರತ್ತೆ. ಕೆಲವು ಜನರಿಗೆ ದುಡಿಲೇ ಒಂದು ಊಟ ಸಿಗ್ತಿರಲ್ಲ, ಅಥವಾ ಹೊರಗಡೆ ಹೋದ್ರೇನೆ ಒಂದು ಹೊತ್ತು ಊಟ ಸಿಗತ್ತೆ. ಅಂತವರಿಗೆ SSLC ಒಂದು ಪರೀಕ್ಷೆಗೆ ಮಾತ್ರ ಹಾಜರಾಗ್ತಾ ಇರ್ತಾರೆ. ಆದ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ನೋಡಿ, ಕಡ್ಡಾಯವಾಗಿ ಇನ್ಮೇಲೆ SSLC ಪರೀಕ್ಷೆ ಬರಿಬೇಕಂದ್ರೆ ಒಂದು ಹಾಜರಾತಿಗೆ ಸಂಬಂಧಪಟ್ಟಂತೆ ಒಂದು ರೂಲ್ಸ್ ಅನ್ನ ಬದಲಾವಣೆ ಮಾಡಿದ್ದಾರೆ. ಆ ಒಂದು ಬದಲಾವಣೆ ಯಾವುದು ಏನು ಅಂತ ಇಲ್ಲೇ ತಿಳಿಸ್ಕೊಡ್ತೇನೆ ನೋಡಿ. 2023 ಮತ್ತು 24ನೇ ಸಾಲಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಎಲ್ಲ ಇತ್ತು. ಮುಂಚಿತವಾಗಿ ಯಾವ ರೀತಿಯಾಗಿತ್ತು ಅಂದ್ರೆ, ನೀವು ಸುಮಾರು 65% SSLC ಹಾಜರಾತಿತ್ತಂದ್ರೂ ಕೂಡ ನಿಮಗೆ ಮುಂದ್ಗಡೆ ಒಂದು SSLC ಪರೀಕ್ಷೆಗೆ ಒಂದು ಪರೀಕ್ಷೆ ಬರೋದಕ್ಕೆ ಅವಕಾಶ ಕೊಡ್ತಿದ್ರು. 50% ಆದರೂ ಕೂಡ SSLC ಒಂದು ಪರೀಕ್ಷೆ ಬರೋದಕ್ಕೆ ಅವಕಾಶ ಕೊಡ್ತಿದ್ರು. ಆದ್ರೆ ಈಗ ಪ್ರಸ್ತುತ ನಮ್ಮೊಂದು ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಬಂದಿರುವಂತ ಮಾಹಿತಿ ಪ್ರಕಾರ ನಿಮ್ಮೊಂದು SSLC ಹಾಜರಾತಿ ಏನಾದ್ರೂ 75%ಗಿಂತ ಒಳಗಡೆ ಇತ್ತಂದ್ರೆ, 1% ಏನಾದ್ರೂ ಕೂಡ ಕಡಿಮೆ ಇತ್ತಂದ್ರೆ ನಿಮ್ಮ ಒಂದು SSLC ಪರೀಕ್ಷೆ ಇರತ್ತಲ್ಲ, ಅದಕ್ಕೆ ಆ ಒಂದು ಪರೀಕ್ಷೆಗೆ ಹಾಜರಾಗಲು ಅವಕಾಶ ಇಲ್ಲ. ಆ ಒಂದು ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ತುಂಬಾ ಮುಖ್ಯವಾದ ಮಾಹಿತಿ ಆಗಿರತ್ತೆ. ನಿಮ್ಮ ಒಂದು ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ನೋಡಿ. ಮೊದಲಿಗೆ ಯಾವ ರೀತಿಯಾಗಿತ್ತಂದ್ರೆ, ನಿಮ್ದು 50% ಹಾಜರಾತಿ ಇದ್ರು ಕೂಡ 45% ಹಾಜರಾತಿ ಇದ್ರು ಕೂಡ ನಿಮ್ಗೆ ಮಾಸ್ತರ್ಗಳು ಅಥವಾ ಈ ಒಂದು ಸರ್ಗಳು ಆಗ್ಬಹುದು, ಅಲ್ಲಿರುವಂತ ಪ್ರಿನ್ಸಿಪಾಲ್ಗಳು ಏನಾದ್ರೂ ಮಾಡಿ ಮುಂದ್ಗಡೆ ನಿಮಗೆ ಹಾಕ್ತಾ ಇದ್ರು. ಆದ್ರೆ ಈ ರೀತಿಯಾಗೆಲ್ಲ ಆನ್ಲೈನ್ ನಲ್ಲಿ ಬಂದಿದೆ. ಈಗೆಲ್ಲ ಕಂಪ್ಯೂಟರ್ ನಲ್ಲಿ ಎಲ್ಲ ಟೈಪ್ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕಾಗತ್ತೆ. ಆ ಒಂದು ಹಾಜರಾತಿ 75% ಇರಲಿಲ್ಲ ಅಂದ್ರೆ, ನಿಮ್ಮ ಒಂದು ಇಡೀ ವರ್ಷದಲ್ಲಿ ಹಾಜರಾತಿ 75% ಇರಲಿಲ್ಲ ಅಂದ್ರೆ ನಿಮಗೆ SSLC ಎಕ್ಸಾಮ್ ಬರೋದಕ್ಕೆ ಅವಕಾಶ ಇಲ್ಲ. ಇದು SSLC ವಿದ್ಯಾರ್ಥಿಗೆ ಮಾತ್ರ ಅನುವಾಗೋದಿಲ್ಲ. 8ನೇ ತರಗತಿ ವಿದ್ಯಾರ್ಥಿ ಆಗ್ಬಹುದು, 9ನೇ ತರಗತಿ ವಿದ್ಯಾರ್ಥಿ ಆಗ್ಬಹುದು, ಅಥವಾ 7ನೇ ತರಗತಿ ಯಾವುದೇ ಒಂದು ವರ್ಗ ಆಗ್ಬಹುದು, ಅವರಿಗೆ ಮಾತ್ರ ಅವಕಾಶ ಇರೋದಿಲ್ಲ. ಪ್ರತಿ ಒಂದು ವರ್ಗಕ್ಕೆ ಸಂಬಂಧಪಟ್ಟಂತೆ 75% ಒಂದು ಹಾಜರಾತಿ ಇರ್ಬೇಕಾಗತ್ತೆ. ಅಂದ್ರೆ ನೀವು ಮುಂದ್ಗಡೆ ಒಂದು ಪರೀಕ್ಷೆ, ಮೇನ್ ಪರೀಕ್ಷೆ ಇರತ್ತಲ್ಲ SSLC ಪರೀಕ್ಷೆನೇ ಒಂದು ಮುಖ್ಯ ಪರೀಕ್ಷೆ ಆಗಿರತ್ತೆ. ಆ ಒಂದು ಪರೀಕ್ಷೆಯಲ್ಲಿ ನೀವೇನಾದ್ರೂ ಪರೀಕ್ಷೆ ಬರಲಿಲ್ಲ ಅಂದ್ರೆ ಎಷ್ಟೊಂದು ನಿಮಗೆ ಕಷ್ಟ ಆಗತ್ತೆ. ಆ ಒಂದು ಅನುಭವಿಸಿದವರಿಗೆ ಗೊತ್ತು. ದಯವಿಟ್ಟು ಹೇಳ್ತಾ ಇದ್ದೇನೆ, ಈಗಿಂದಲೇ ನಿಮ್ಮೊಂದು ಶಾಲೆಗಳಿಗೆ ಸರಿಯಾಗಿ ಹೋಗಿ, ಒಂದು ದಿನ ಕೂಡ ರಜೆ ಮಾಡಬೇಡಿ. ದಯವಿಟ್ಟು ಇದೇ ಒಂದು ಎಲ್ಲರಿಗೂ ಹೇಳ್ಬೇಕಂತ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಅದೇ ನೋಟಿಸ್ ಬಂದಿರತ್ತೆ ನಮ್ಮ ಒಂದು ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ. ದಯವಿಟ್ಟು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ 2024ರಲ್ಲಿ ಏನಾಗ್ಯದಾಯಿತು, ಇನ್ನು ಬರುವಂತ SSLC ಪರೀಕ್ಷೆಯಲ್ಲಿ ನಿಮ್ಮ ಒಂದು ಹಾಜರಾತಿ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ. ಸುಮಾರು 75% ಹಾಜರಾತಿ ಇರಲೇಬೇಕು. ಅದಕ್ಕಿಂತ ಜಾಸ್ತಿ ಇದ್ರೂ ಕೂಡ ನಡೆಯುತ್ತೆ, ಅಥವಾ ಕಡಿಮೆ ಒಟ್ಟಂತೂ ಇರಲೇಬಾರ್ದು. ಇದು ಒಂದು ಮುಖ್ಯವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ SSLC ವಿದ್ಯಾರ್ಥಿ ಆಗ್ಬಹುದು, ಉಳಿದಂತ ವಿದ್ಯಾರ್ಥಿಗಳಿಗೆ. ನೋಡಿ, ಇಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ.